ಇನ್ನು ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಅವರನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ. ಮರಗಳನ್ನ ಕಡಿದ ಪ್ರಕರಣ ಸಂಬಂಧ ವಿಚಾರಣೆಗೆ ಕರೆದೊಯ್ದಿದ್ದಾರೆ. ಏನಿದು ಪ್ರಕರಣ ಬನ್ನಿ ನೋಡೋಣ. ನನ್ನ ತಮ್ಮನ ವಿರುದ್ಧ FIR ಇಲ್ಲ, ಏನೂ ಇಲ್ಲ, ನನ್ನ ತಮಗೆ ಸಂಬಂಧಪಟ್ಟಿಲ್ಲ. ಆದ್ರೆ ನೀವು ಇಷ್ಟೆಲ್ಲ ಬೋಧನೆ ಕೊಡ್ತಿರಲ್ಲ, ನಿಮ್ಮ ಕಾಂಗ್ರೆಸ್ನ ಕರ್ನಾಟಕ ಕಾಂಗ್ರೆಸ್ನ ಫೇಸ್ಬುಕ್ ನಲ್ಲಿ ಏನೇನು ಹೇಳಿದ್ರಲ್ಲಿ, ಪ್ರತಾಪ್ ಸಿಂಹ ಭಯೋತ್ಪಾದಕರಿಗೆ ಪಾಸ್ ಕೊಡೋದ್ರಲ್ಲಿ ಬಿಸಿ ಆಗಿದ್ದಾನೆ, ಅವನ ತಮ್ಮ ಮರ ಕದಿಯೋದ್ರಲ್ಲಿ ಬಿಸಿ ಆಗಿದ್ದಾನೆ ಅಂತ ಹಾಕಿರಿ. ನನ್ನನ್ನು ಕೂಡ FIR ಎಲ್ಲದ್ರ ಬಗ್ಗೆ ನಾನು ಹೇಳಿದ್ದೀನಿ. ಅದಾದ್ಮೇಲೂ ಕೂಡ ಪ್ರತಾಪ್ ಸಿಂಹನ ತಮ್ಮ ಕಾಡುಗಳ್ಳ, ಪ್ರತಾಪ್ ಸಿಂಹ ಏನು ನಾಡಕಳ್ಳ ಅಂತ ಹಾಕಿದ್ರಿ. ಸರ್, ಇದಾ ನೀವು ಗೌರವ ಕೊಡುವಂಥದ್ದು? 2 ದಿನದ ಹಿಂದಷ್ಟೇ ಸಂಸದ ಪ್ರತಾಪ್ ಸಿಂಹ ತಮ್ಮ ಸೋದರನ ಕುರಿತು ಕಾಂಗ್ರೆಸ್ ಮಾಡಿದ ಟೀಕೆಗೆ ಕೊಟ್ಟ ಉತ್ತರ ಇದು. ಆದ್ರೆ ಇವತ್ತು ಮರ ಕಡಿದ ಪ್ರಕರಣ ಸಂಬಂಧ ಪ್ರತಾಪ್ ಸಿಂಹ ಸೋದರ ವಿಕ್ರಮ್ ಸಿಂಹ ಅವರನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ವಶಕ್ಕೆ. ಅಷ್ಟಕ್ಕೂ ಡಿಸೆಂಬರ್ 16ರಂದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ನಂದಗೊಂಡನಹಳ್ಳಿ ಗ್ರಾಮದಲ್ಲಿ ಮರಗಳನ್ನು ಕಡಿದ ಪ್ರಕರಣ ಬೆಳಕಿಗೆ ಬಂದಿತ್ತು. ಗ್ರಾಮದ ಜಯಮ್ಮ ಎನ್ನುವವರಿಗೆ ಸೇರಿದ ಜಮೀನಿನಲ್ಲಿ ಶುಂಠಿ ಬೆಳೆಯಲು ಲೇಸ್ಗೆ ವಿಕ್ರಮ್ ಸಿಂಹ ಅಗ್ರಿಮೆಂಟ್ ಮಾಡಿಕೊಂಡಿದ್ರು. ಆದರೆ ವಿಕ್ರಮ್ ಸಿಂಹ ವಿರುದ್ಧ ತಾವು ಒಪ್ಪಂದ ಮಾಡಿಕೊಂಡಿರುವ 3 ಎಕರೆ 10 ಗುಂಟೆ ಜಮೀನು ಹಾಗೂ ಸರ್ಕಾರಿ ಗೋಮಾಳ ಸೇರಿ ಒಟ್ಟು 12 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಮರಗಳನ್ನ ಕಡಿದ ಆರೋಪ ಇದೆ. ಹೊನ್ನೆ, ನಂದಿ, ಹೆಬ್ಬಲಸು, ಮಾವು ಸೇರಿದಂತೆ ಮರಗಳ ಮಾರಣ ಹೋಮ ನಡೆಸಲಾಗಿದೆ. 25ರಿಂದ 30 ಲೋಡ್ ಮರಗಳನ್ನ ಕಡಿಯಲಾಗಿದೆ ಎಂದು ವಲಯ ಅರಣ್ಯ ಅಧಿಕಾರಿಗೆ ತಹಶೀಲ್ದಾರ್ ಮಮತಾ ಮಾಹಿತಿ ನೀಡಿದ್ರು. ಅಲ್ಲದೆ ರಾಕೇಶ್ ಶೆಟ್ಟಿ ಮತ್ತು ಜಯಮ್ಮ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು FIR ದಾಖಲಿಸಿದ್ರು. ಆದ್ರೆ ವಿಕ್ರಮ್ ಸಿಂಹ ಅವರನ್ನ ಕೇಸ್ನಿಂದ ಬಚಾವ್ ಮಾಡಲಾಗ್ತಿದೆ ಅಂತ ಆರೋಪ ಕೇಳಿ ಬಂದಿತ್ತು. ಈ ಬಗ್ಗೆ ಡಿಸೆಂಬರ್ 25ರಂದು ಪ್ರತಿಕ್ರಿಯೆ ನೀಡಿದ್ದ ವಿಕ್ರಮ್ ಸಿಂಹ ಮರ ಕಡಿಯೋದ್ರಲ್ಲಿ ತಮ್ಮ ಪಾತ್ರವಿಲ್ಲ ಎಂದಿದ್ರು. ಸತ್ಯಕ್ಕೆ ದೂರವಾದ ವಿಚಾರ. ಇದರಲ್ಲಿ ನಂದು ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ. ಕ್ರೈಕ್ ತಗೊಂಡಿಲ್ಲ. ನಾನು 1 ವರ್ಷ ಶುಂಠಿ ಮಾಡ್ಲಿಕ್ಕೋಸ್ಕರ ಲೀಸ್ ಮಾಡ್ಕೊಂಡಿದ್ದೀನಿ. ಈ ಮರಗಳು ಏನಕ್ಕೆ ಕಡಿದ್ರಿ ಸರ್? ಹಂಗಾರೆ ನಿಮಗೆ ಗಮನಕ್ಕಿರಲಿಲ್ಲ? ನನಗೆ ಗಮನಕ್ಕಿಲ್ಲ ಸರ್. ನನಗೂ ಮರಕ್ಕೂ ಸಂಬಂಧ. ನಂದಿರೋದೇ ನಾನು ಆ ಜಾಗದ ಕಡೆ ಹೋಗೇ ಇಲ್ಲ. ನಂದಿರೋದೇ ನಾನು ಜನವರಿ 24ನೇ ತಾರೀಕಿಂದ ನಾನು ಲೀಸ್ ಮಾಡ್ಕೊಂಡಿರೋದು. ಸದ್ಯ ವಿಕ್ರಮ್ ಸಿಂಹ ವಿರುದ್ಧವೂ ಆರೋಪ ಕೇಳಿ ಬಂದಿರೋ ಹಿನ್ನೆಲೆಯಲ್ಲಿ ವಿಕ್ರಮ್ ಸಿಂಹನನ್ನ ವಶಕ್ಕೆ ಪಡೆದ ಅರಣ್ಯ ಇಲಾಖೆ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಹಾಸನದಿಂದ ಮಂಜುನಾಥ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.